ಮಂಡ್ಯದಲ್ಲಿ ತಾರಕಕ್ಕೇರಿದ ನಾಟಿ ವರ್ಸಸ್ ಹೈಬ್ರಿಡ್ ಫೈಟ್. ಸಚಿವ ಚಲುವರಾಯಸ್ವಾಮಿ ವರ್ಸಸ್ ಸಂಸದೆ ಸುಮಲತಾ. ಮಂಡ್ಯದಲ್ಲಿ ತಾರಕಕ್ಕೇರಿದೆ ಇಬ್ಬರ ಫೈಟ್. ಸುಮಲತಾ ಅಂಬರೀಷ್ಗೆ ಚಲುವರಾಯಸ್ವಾಮಿ ಮತ್ತೆ ಟಾಂಗ್ ಕೊಟ್ಟಿದ್ದಾರೆ. ಸಂಸದೆ ಸುಮಲತಾ ಅವರಷ್ಟು ನಾನು ಬುದ್ಧಿವಂತ ಅಲ್ಲ, ನಮ್ಮ ಮಣ್ಣಿನ ಒಬ್ಬರನ್ನ ಅಭ್ಯರ್ಥಿ ಮಾಡ್ತೀವಿ ಅಂತ ಹೇಳಿದ್ದೆ. ಸುಮಲತಾ ಅದಕ್ಕೆ ಏನ್ ವಿವರಣೆ ಕೊಡ್ತಾರೋ ಕೊಡ್ಲಿ. ರಾಷ್ಟ್ರೀಯ ಪಕ್ಷದಲ್ಲಿ ಟಿಕೆಟ್ಗೆ ಫೈಟ್ ಮಾಡ್ತಾ ಇದ್ದಾರೆ. ಪಾರ್ಲಿಮೆಂಟ್ಗೆ ಆಯ್ಕೆ ಮಾಡೋದು ಜನರಿಗೆ ಬಿಟ್ಟದ್ದು. ಜನ ಆ ಬಗ್ಗೆ ನಿರ್ಧಾರ ತೆಗೆದುಕೊಳ್ತಾರೆ. ಸುಮಲತಾ ಅಂಬರೀಷ್ಗೆ ಚಲುವರಾಯಸ್ವಾಮಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಲೋಕಸಭೆ ಚುನಾವಣೆ ಸಮೀಪಿಸ್ತಾ ಇದ್ದು ಮಂಡ್ಯದಲ್ಲಿ ತಾರಕಕ್ಕೇರಿದೆ ಮಾತಿನ ಚಟಾಪಟಿ. ಸಚಿವ ಚಲುವರಾಯಸ್ವಾಮಿ ವರ್ಸಸ್ ಸಂಸದೆ ಸುಮಲತಾ. ಮಾತಿಗೆ ಎದಿರೇಟು ಜೋರಾಗಿದೆ ಕ್ಷೇತ್ರದಲ್ಲಿ. ನಾಟಿ ವರ್ಸಸ್ ಹೈಬ್ರಿಡ್ ಫೈಟ್ ನಡೀತಾ ಇದೆ. ಚೆಲುವಣ್ಣ ಅವ್ರಿಗೆ ಒಂದು ಮಾತು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನು ನಾನು ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ, ಸೊ ಸೀರಿಯಸ್ ಆನ್ಸರು ಕೊಡೋಕ್ಕೆ ಹೋಗಲ್ಲ. ನಾಟಿ ಅನ್ನೋದು ನಮ್ಮ ಮನೇಲಿ ಅಡುಗೆಯಲ್ಲಿ ಇಟ್ಕೋಬೇಕು. ಪಾರ್ಲಿಮೆಂಟ್ ಇದು ತಮಾಷೆ ಅಲ್ಲ. ಪಾರ್ಲಿಮೆಂಟ್ ಹೋಗೋಕ್ಕೆ ನಮಗೂ ಒಂದು ಕ್ವಾಲಿಫಿಕೇಷನ್ ಇರಬೇಕು, ಒಂದು ತಿಳುವಳಿಕೆ ಇರಬೇಕು, ಒಂದು ನಾಲೆಡ್ಜ್ ಇರಬೇಕು. ಅಲ್ಲಿ ನಿಂತ್ಕೊಂಡು ನಮ್ಮ ಜಿಲ್ಲೆಯ ಒಂದು ಸಮಸ್ಯೆ ಬಗ್ಗೆ, ನಮ್ಮ ರಾಜ್ಯದ ಸಮಸ್ಯೆಗಳ ಬಗ್ಗೆ, ನಮ್ಮ ಭಾಷೆ, ನಮ್ಮ ನೆಲ, ನಮ್ಮ ಜಲ, ನಮ್ಮ ಮಣ್ಣು, ನಮ್ಮ ರಾಷ್ಟ್ರದ ಬಗ್ಗೆ ಧ್ವನಿ ಎತ್ತೋ ಅಂತ ಒಂದು ಕನಿಷ್ಠ ಒಂದು ಕ್ವಾಲಿಫಿಕೇಷನ್ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಾಟಿ ಅನ್ನೋದು ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ಬಟ್ ಖಂಡಿತ ಪಾರ್ಲಿಮೆಂಟ್ಗೆ ಅದು ಅನ್ವಯ ಆಗೋದಿಲ್ಲ ಅಂತ. ಆಯಿತು ನೋಡಿ, ಅವರಷ್ಟು ಬುದ್ಧಿವಂತರಲ್ಲ ನಾನು, ಅವರು ಬುದ್ಧಿವಂತರು. ನಾನು ನಮ್ಮ ಜಿಲ್ಲೆ ನಮ್ಮ ಮಣ್ಣಿನ ಒಬ್ಬ ಅಭ್ಯರ್ಥಿನ ಹಾಕ್ತೀವಿ ಅಂತ ಹೇಳಿದೀವಿ. ಅವರು ಅದಕ್ಕೆ ಎಕ್ಸ್ಪ್ಲನೇಷನ್ನು ಏನು ಕೊಡ್ತಾರೆ ಕೊಡಲಿ, ಅದಕ್ಕೇನು ನನಗೇನು ಬೇಜಾರಿಲ್ಲ. ಅವರೊಬ್ಬರು ಸಂಸದರಾಗಿದ್ದಾರೆ, ಈಗ ರಾಷ್ಟ್ರೀಯ ಪಕ್ಷದಲ್ಲಿ ಟಿಕೆಟ್ಗೆ ಫೈಟ್ ಮಾಡ್ತಾ ಇದ್ದಾರೆ. ಸೊ ಒಳ್ಳೇದಾಗ್ಲಿ. ಆಯ್ತು ಬಿಡು, ಈಗ ಯಾರ್ಯಾರು ಯಾವ್ಯಾವ ಸೂಟ್ ಆಗ್ತಾರೆ ಇಲ್ಲ ಅನ್ನೋದನ್ನ ಡಿಸೈಡ್ ಮಾಡೋರು ಈ ಜಿಲ್ಲೆ ಜನ. ನಾನು ಸುಮಲತವರೋ ಅಥವಾ ಕುಮಾರಸ್ವಾಮಿನೋ ಯಾರ್ದಾರ ಒಬ್ಬರ ಹೆಸರು ಬರೆದುಬಿಟ್ಟು ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡುವಂತ ಕಾಲ ಅಲ್ಲ ಇದು. ಪ್ರಜಾಪ್ರಭುತ್ವ. ಈ ಜಿಲ್ಲೆ 8 ಕ್ಷೇತ್ರದ ಜನ ತೀರ್ಮಾನ ಮಾಡಬೇಕು. ಅವ್ರ ಅಭಿಪ್ರಾಯನ ಹೇಳಿದ್ದಾರೆ, ನಮ್ಮ ಅಭಿಪ್ರಾಯ ನಾವು ಹೇಳ್ತೀವಿ. ಅಲ್ಟಿಮೇಟ್ ತೀರ್ಮಾನ ಮಾಡೋದು ಈ ಜಿಲ್ಲೆ ಜನ ತೀರ್ಮಾನ ಮಾಡ್ತಾರೆ. ಯಾರು ಈಗ ಆಯ್ತಪ್ಪ, ಅವ್ರು ಹೇಳಿರೋದು ತಪ್ಪೇನು? ಪಾರ್ಲಿಮೆಂಟ್ ಸ್ಟ್ರಾಂಗ್ ಆಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.